ಅಪ್ಪ ಅಮ್ಮ ರಿಚ್ ಆಗಿದ್ರೆ ರಕ್ಷಿತಾ ಕೂಡ ಒಳ್ಳೆ ಬಟ್ಟೆ ಆಗ್ತಿದ್ಲು. ಕಾಂತಾರ ನಟ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಆಡುವ ಪ್ರತಿ ಮಾತನ್ನ ವೀಕ್ಷಕರು ನೋಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ರೆ, ಸರಿ ಎನಿಸಿದ್ದವರನ್ನ ಸರಿ ಎಂದು ಒಪ್ಪಿಕೊಂಡ್ರೆ ತಪ್ಪು ಎನಿಸಿದ್ದನ್ನ ಖಂಡಿಸುತ್ತಿದ್ದಾರೆ. ಮೂರನೇ ವಾರದಲ್ಲಿ ರಕ್ಷಿತಾಳನ್ನ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಟಾರ್ಗೆಟ್ ಮಾಡಿದ್ರು. ಆಕೆಯ ವಿರುದ್ಧ ಇಲ್ಲ ಸಲ್ಲದ ಆರೋಪ ಹೊರಿಸಲು ನೋಡಿದ್ರು. ಇನ್ನು ರಕ್ಷಿತಾಳನ್ನ ಅಶ್ವಿನಿ ಸ್ಲಮ್ ಅಂತ ಕರೆದಿದ್ದು, ಅದನ್ನ ಮ್ಯೂಟ್ ಮಾಡಿದ್ದು, ಬಳಿಕ ಎಸ್ ಎಂದು ಹೇಳಿದ್ದು ಎಲ್ಲವೂ ಗೊತ್ತೇ ಇದೆ. ಅಶ್ವಿನಿ ಪದ ಬಳಕೆ ಖಂಡಿಸಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಅಶ್ವಿನಿ ಗೌಡ ಹಾಗೂ ಬಿಗ್ ಬಾಸ್ ಆಯೋಜಕರ ವಿರುದ್ಧ ವಕೀಲರೊಬ್ಬರು ದೂರು ದಾಖಲಿಸಿದ್ರು. ಅಶ್ವಿನಿ ನಡೆ ನುಡಿ ಬಗ್ಗೆ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸುತ್ತಾ ಬರ್ತಿದ್ದಾರೆ. ಇನ್ನು ರಕ್ಷಿತಾ ಆ ಪದ ಬಳಸಿದ ಬಗ್ಗೆ ಕಾಂತಾರ ಸ್ವರಾಜ್ ಶೆಟ್ಟಿ ಅವರು ಖಂಡಿಸಿದ್ದಾರೆ. ರಕ್ಷಿತಾಳ ಅಪ್ಪ ಅಮ್ಮ ಶ್ರೀಮಂತರಾಗಿದ್ರೆ ಆಕೆ ಕೂಡ ಒಳ್ಳೆ ಬಟ್ಟೆಯನ್ನ ತೊಡುತ್ತಿದ್ಲು ಅಂತಿದ್ದಾರೆ. ಕರಾವಳಿ ಮೂಲದ ಸ್ವರಾಜ್ ಶೆಟ್ಟಿ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೆಲ ತುಳು ಹಾಗೂ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಾಂತಾರ ಚಿತ್ರದಲ್ಲಿ ಗರುವ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದರು. ಚಾಪ್ಟರ್ 1 ಚಿತ್ರದಲ್ಲಿ ಪಂಜುರ್ಲಿ ವೇಷ ಹಾಕಿ ಕಾಣಿಸಿಕೊಂಡಿದ್ದಾರೆ. ನ್ಯಾಷನಲ್ ಟಿವಿ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ರಕ್ಷಿತಾ ಬಿಗ್ ಬಾಸ್ ಜರ್ನಿ ಬಗ್ಗೆ ಸ್ವರಾಜ್ ಮಾತನಾಡಿದ್ದಾರೆ. ನಮ್ಮವರು ಒಬ್ಬರು ಬಿಗ್ ಬಾಸ್ ಮನೆಗೆ ಹೋಗಿರುವುದು ತುಂಬಾ ಖುಷಿ ಕೊಡುವ ವಿಚಾರ. ಅಷ್ಟು ದೊಡ್ಡವರ ನಡುವೆ ಪುಟ್ಟ ಹುಡುಗಿ ಇದ್ದಾಳೆ. ಮನೆಯಲ್ಲಿ ಏನೇನೋ ಆಯ್ತು, ಅದು ಬೇಸರವಾಯ್ತು ಸಹ. ಓಪನ್ ಅಪ್ ಆಗಿ ಮಾತನಾಡುತ್ತಿದ್ದಾಳೆ. ಟಾಸ್ಕ್ ಚೆನ್ನಾಗಿ ಆಡ್ತಿದ್ದಾಳೆ. ಬುದ್ಧಿವಂತೆ. ದೊಡ್ಡವರ ರೀತಿ ಬೆರೆತು ಆಡುವುದು ಕಷ್ಟ ಆಗುತ್ತಿರಬಹುದು. ಆಕೆಯ ಜರ್ನಿ ದೊಡ್ಡದಾಗಿರುತ್ತದೆ ಅನಿಸುತ್ತೆ. ಕರಾವಳಿಯವರಾಗಿ ಆಕೆಗೆ ಆಲ್ ದಿ ಬೆಸ್ಟ್ ಅಂತ ಸ್ವರಾಜ್ ಹೇಳ್ತಾರೆ. ಇನ್ನು ರಕ್ಷಿತಾ ಬಗ್ಗೆ ಕೆಲವರು ಆ ರೀತಿ ಮಾತನಾಡಿದ್ದು ನೋಡಿ ಏನು ಅನಿಸ್ತು ಅನ್ನುವ ಪ್ರಶ್ನೆಗೆ, ಅದೆಲ್ಲ ಅವರವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೋ ಜನ ಪಾಪದವರು ಇರ್ತಾರೆ. ಅವರ ಬಟ್ಟೆಯ ಬಗ್ಗೆ ಹೀಯಾಳಿಸಬಾರದು. ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡಬೇಕು. ಅದೇ ರೀತಿ ರಕ್ಷಿತಾ ಬಗ್ಗೆ ಮಾತನಾಡಿದ್ದು ತಪ್ಪು. ನಿಮ್ಮ ಹಣೆ ಬರಹ ದೊಡ್ಡವರ ಮನೆಯಲ್ಲಿ ಹುಟ್ಟಿದ್ದೀರಾ. ಪಾಪದವರ ಮನೆಯಿಂದ ಬಂದಿದ್ದಾರೆ. ಏನು ಮಾಡೋದಿಕ್ಕಾಗಲ್ಲ. ಅವರಪ್ಪ ಅಮ್ಮ ದೊಡ್ಡವರಾಗಿದ್ರೆ ಇವರು ಸಹ ಅದೇ ರೀತಿ ಇರ್ತಿದ್ರು. ನಾವು ಹಾಕುವ ಬಟ್ಟೆ ನಮಗೆ ಇಷ್ಟವಾಗಬೇಕು. ಅದನ್ನ ಬಿಟ್ಟು ಬೇರೆಯವರಿಗೆ ಅಲ್ಲ. ಹರ್ಟ್ ಮಾಡಿದವರಿಗೆ ಏನು ಹೇಳಬೇಕು ಸುದೀಪ್ ಸರ್ ಹೇಳಿದ್ದಾರೆ. ಅದು ನಮಗೆಲ್ಲ ಸಮಾಧಾನವನ್ನ ತಂದಿದೆ ಅಂತ ಸ್ವರಾಜ್ ಶೆಟ್ಟಿಯವರು ವಿವರಿಸಿದ್ದಾರೆ. ಅಶ್ವಿನಿ ಗೌಡ ಮಾತ್ರವಲ್ಲ, ಕಾಕ್ರೋಚ್ ಸುದೀಪ್ ಪದ ಬಳಕೆ ಬಗ್ಗೆ ಕೂಡ ಭಾರಿ ಚರ್ಚೆ ನಡೆದಿತ್ತು. ವೀಕೆಂಡ್ ಪಂಚಾಯಿತಿಯಲ್ಲಿ ಸುದೀಪ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು. ಬಳಿಕ ತಾವು ಆ ರೀತಿ ಮಾತನಾಡಿದ್ದು ತಪ್ಪಾಯ್ತು ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ರಕ್ಷಿತಾ ದಿನದಿಂದ ದಿನಕ್ಕೆ ಉತ್ತಮ ಆಟವನ್ನ ಪ್ರದರ್ಶಿಸುತ್ತಿದ್ದಾರೆ. ಸುದೀಪ್ ಮೆಚ್ಚುಗೆಯನ್ನ ಪಡೆದುಕೊಳ್ತಿದ್ದಾರೆ. ಆಕೆ ಶೋ ಗೆಲ್ಲಬೇಕು ಅಂತ ಕೆಲವರು ಬಯಸ್ತಿದ್ದಾರೆ. ಬಿಗ್ ಬಾಸ್ ಮನೆ ಈಗ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ. ವೀಕ್ಷಕರನ್ನ ಭರ್ಜರಿ ಮನರಂಜನೆ ಉಣಬಡಿಸುತ್ತಿದೆ.